ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಧರ್ಮಸ್ಥಳದಲ್ಲಿ ನಾವು ಮದುವೆ ಆಗಿ 24 ವರ್ಷ ಆಗಿತ್ತು. ಅದಕ್ಕೆ ವರ್ಷವೂ ಧರ್ಮಸ್ಥಳಕ್ಕೆ ಹೋಗ್ತೀರಿ. ಈ ವರ್ಷವೂ ಸಹ ಧರ್ಮಸ್ಥಳಕ್ಕೆ ಶನಿವಾರ ನೈಟ್ ಬಿಟ್ರಿ. ಇದು ನೇತ್ರಾವತಿಯಲ್ಲಿ ನೋಡಿ, ಬೆಳಗ್ಗೆನೇ 3 ಗಂಟೆ 3:30 ಟೈಮಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ನಾವು ರೂಮ್ಗಳೆಲ್ಲ ಹುಡುಕಿದ್ರಿ, ಬುಕ್ಕಿಂಗಲ್ಲಿ ನೋಡಿದ್ರಿ. ಅಂದರೆ ಒಂದು ವಾರದಿಂದ ಬುಕ್ಕಿಂಗಲ್ಲಿ ನೋಡಿ ಸಿಗಲಿಲ್ಲ ರೂಮ್ಸ್ ಎಲ್ಲ. ನಾನು ಪ್ರೈವೇಟ್ ರೂಮ್ಸ್ ಎಲ್ಲ ತುಂಬ ದೂರದಲ್ಲಿದ್ದವು. ಅದಕ್ಕೆ ಸರಿ ಅಂತ ನಾವು ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಒಂದು 3-4 ವರ್ಷನೇ ಆಗಿತ್ತು. ಈ ಸತಿ ನೋಡಿ ನೇತ್ರಾವತಿಗೆ ಬಂದು ಸ್ನಾನ ಮಾಡ್ತಾಯಿದ್ದೀರಿ. ಇದು ರಾತ್ರಿ 3:30-4 ಗಂಟೆ ಟೈಮಲ್ಲಿ ಇದು ನೋಡಿ. ಅಷ್ಟು ಟೈಮಲ್ಲೂ ಸಹ ನೇತ್ರಾವತಿಯಲ್ಲಿ ತುಂಬ ಜನ ಸ್ನಾನ ಮಾಡ್ಕೊಳ್ತಾಯಿದ್ರು. ಅಂದರೆ ಸ್ವಲ್ಪ ಬೆಳಕಾಗ್ತಾ ಜನ ತುಂಬ ಆಗಿಬಿಡ್ತಾರೆ ನೋಡಿ. 4 ಗಂಟೆ 3:30 ಟೈಮಲ್ಲೇ ನೋಡಿ ಇಷ್ಟು ಜನ ಇದ್ದಾರೆ ನೋಡಿ. ನಾವು ಸ್ನಾನ ಮಾಡ್ತಾಯಿದ್ದೀರಿ. ನಾವು ಅಂದರೆ ನಮ್ಮ ಏರಿಯಾ ಹೆಬ್ಬಾಳದಿಂದ ಧರ್ಮಸ್ಥಳಕ್ಕೆ 300 ಕಿಲೋಮೀಟ್ರ್ ಆಗುತ್ತೆ. ನಾವು ಕಾರಲ್ಲಿ ಹೋಗಿದ್ರಿ. ನಾವು ನಮ್ಮ ಯಜಮಾನ್ರು, 2 ಮಕ್ಕಳು, ನಮ್ಮ ತಮ್ಮನ ಮಗಳೊಬ್ಬರು, ಎಲ್ಲ ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ಬರು, ಎಲ್ಲ ಕಾರಲ್ಲಿ ಹೋಗಿದ್ರಿ. ಅವರೇ ನಮ್ಮ ಯಜಮಾನ್ರ ಫ್ರೆಂಡೇ ಕಾರ್ ಓಡಿಸ್ತಾ ಇದ್ದಿದ್ದು ನೋಡಿ. ಎಲ್ಲ ಸ್ನಾನ ಮಾಡ್ತಾಯಿದ್ರಿ. 4 ಗಂಟೆಯಲ್ಲಿ ಅಷ್ಟು ಜನ ಇದ್ದರು. ಆಮೇಲೆ ಬೆಳಕಾಗ್ತಾ ತುಂಬ ಜನ ಆಗಿಬಿಡ್ತಾರೆ ಅಂದ್ಬಿಟ್ಟು ನಾವು ನೈಟ್ ಇಲ್ಲಿ ಒಂದು 9-9:30 ಬಿಟ್ರಿ. ನಾವು ಅಲ್ಲಿ ಹೋಗಿ ಸೇರೋಕ್ಕೆ ಒಂದು 3 ಗಂಟೆ ಆಯಿತು. ಸರಿ, ಡೈರೆಕ್ಟಾಗಿ ನಾವು ದೇವಸ್ಥಾನ ಹತ್ರ ಹೋಗಲಿಲ್ಲ. ಡೈರೆಕ್ಟಾಗಿ ನಾವು ನೇತ್ರಾವತಿ ಹತ್ರನೇ ಹೋಗ್ಬಿಟ್ಟು ನೋಡೋಣ, ನೀರಿದ್ದರೆ ಸ್ನಾನ ಮಾಡೋಣ, ಇಲ್ಲಾಂದರೆ ಯಾವ ಥರ ರೂಮ್ಸ್ ನೋಡೋಣ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು, ಆಮೇಲೆ ಯಾರೋ ಅಲ್ಲಿ ದೇವಸ್ಥಾನ ಹತ್ರ ಬಿಡ್ತಾ ಇರಲಿಲ್ಲ. ಯಾರೋ VIP ಬರ್ತಾರೆ ಇವತ್ತು ಅಂದ್ಬಿಟ್ಟು ಬಿಡಲೇ ಇಲ್ಲ. ನಾವು ಸ್ನಾನ ಎಲ್ಲ ರೆಡಿ ಮಾಡಿ 6:30 ಹೋಗಿ ದೇವಸ್ಥಾನ ಹತ್ರ ಸ್ವಲ್ಪ ದೂರಕ್ಕೆ ಪೊಲೀಸವರು ಎಲ್ಲ ನಿಂತಿದ್ರು. 8 ಗಂಟೆ ದರ್ಶನಕ್ಕೆ ಬಿಡಲ್ಲ ಅಂದ್ಬಿಟ್ಟು ಎಲ್ಲನೂ ಸಹ ಸ್ಟಾಪ್ ಮಾಡಿಬಿಡ್ತಾರೆ ನೋಡಿ. ಇಲ್ಲಿ ಮುಂದೆ ಜನ ಎಂಟ್ರೆನ್ಸಲ್ಲೂ ಸಹ ಬಿಡ್ತಾಯಿರಲಿಲ್ಲ, ಆ ಕಡೆಯಿಂದನೂ ಸಹ ಬಿಡ್ತಾಯಿರಲಿಲ್ಲ. ಆದ್ರೂ ನಾವು ಜನ ಎಲ್ಲ ರೆಡಿ ಮಾಡಿ, ನಾವು ಅಷ್ಟೇ ನಾಷ್ಟ ಕೂಡ ಮಾಡಿರಲಿಲ್ಲ. ಹಾಗೆ ಹೋದ್ರಿ. ಫಸ್ಟು ಬೆಳಗ್ಗೆನೇ ದರ್ಶನ ಮಾಡ್ಕೊಂಬಿಡೋಣ, ಆಮೇಲೆ ನಾಷ್ಟ ಮಾಡೋಣ ಅಂದ್ಬಿಟ್ಟು ಹೋದ್ರಿ ನಾವು. ಆಮೇಲೆ ಅದೇ ಹೇಳ್ತಾರಲ್ಲ, ದೇವರು ನಾವು 6:30 ಹೋಗಿ ಅಲ್ಲಿ ಕೇಳಿದಾಗ ಅವರಿಲ್ಲ 8 ಗಂಟೆ ಬಿಡಲ್ಲ ದೇವಸ್ಥಾನ ಅಂತಂದರು. ಸರಿ, ಆಮೇಲೆ ಹೋಗ್ಬಿಟ್ಟು ನಾಷ್ಟ ಎಲ್ಲ ಮಾಡಿಕೊಂಡು ಬಂದು ಒಂದು ಅರ್ಧ ಗಂಟೆ ಅಲ್ಲೇ ಎಲ್ಲರೂ ಕುತ್ಕೊಂಡಿದ್ದು ಅಂಗಡಿಗಳ ಹತ್ರ, ಅಲ್ಲಿ ದೇವಸ್ಥಾನ ಹತ್ರ. ಮತ್ತು ಎಲ್ಲ ಕಟ್ಟೆ ಕಟ್ಟಿದ್ರಲ್ಲ, ಅಲ್ಲೆಲ್ಲ ಕುತ್ಕೊಂಡಿದ್ರು. ನಾವು ಸಹ ಅಲ್ಲೇ ಕುತ್ಕೊಂಡಿದ್ರಿ. ಯಾವ ಬರ್ತಾರೆ ಅಂದ್ಬಿಟ್ಟು ನೋಡಿ, ಪೊಲೀಸ್ ಕಾರುಗಳು, ಜೀಪುಗಳು ಎಲ್ಲ ಒಂದಿಂದ ಹೋಗ್ತಾನೆ ಇದ್ವು ನೋಡಿ. 6:30 ಬೆಳಗ್ಗೆ 6:30ಗೆ ಇಷ್ಟೊಂದು ಜನ ನಿಂತಿದ್ರು ಅಲ್ಲಿ ನೋಡಿ. ಎಷ್ಟು ಜನ ನಿಂತಿದ್ದಾರೆ ಅಂದರೆ, ಇಲ್ಲಿ ಮುಂದೆ ಎಂಟ್ರೆನ್ಸಲ್ಲೂ ಬಿಡ್ತಾಯಿಲ್ಲ ದೇವಸ್ಥಾನ ಹತ್ರ. ಅವರು ಯಾರು ಬರ್ತಾರೆ, ಅವರು ದೇವಸ್ಥಾನ ಒಳಗಡೆ ಇದ್ದಾರೆ ಅಂದ್ಬಿಟ್ಟು ಬಿಡಲಿಲ್ಲ. ಆಮೇಲೆ 8 ಗಂಟೆಗೆ ಬಿಟ್ಟರು ನಮಗೆ ದರ್ಶನಕ್ಕೆ. ಜನ ಬಿಡಲಿಲ್ಲ ಅನ್ನೋದೊಂದಾದರೆ, ಮತ್ತು ಎಲ್ಲನೂ ಒಂದೇ ಸಮ ಬಿಟ್ಬಿಟ್ರು 8 ಗಂಟೆಗೆ. ಏನು ಆ ನುಗ್ಗಲು ಅಲ್ಲಿ ನಾವು ಸ್ಪೆಷಲ್ ಫ್ರೀ ದರ್ಶನಕ್ಕೆ ಹೋಗಲಿಲ್ಲ. ನಾವು ವರ್ಷವೂ ಫ್ರೀ ದರ್ಶನಕ್ಕೆ ತುಂಬ ಜನ ಕ್ಯೂ ಇರ್ತಾರೆ ಅಂದ್ಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋದ್ರು. ಅದನ್ನು ತುಂಬ ಕ್ಯೂ. 8 ಗಂಟೆಗೆ ಹೋಗಿದ್ದಕ್ಕೆ ನಾವು 10:30 ಆಯಿತು, 10:30 ಆಯಿತು ದೇವ್ರ ದರ್ಶನ ಮುಗಿಸ್ಕೊಂಡು. ಅದು ಸ್ಪೆಷಲ್ ದರ್ಶನದಲ್ಲಿ 200 ರೂಪಾಯಿ ಒಂದು ಟಿಕೆಟಿಗೆ ಹೋಗಿದ್ದು ನಾವೆಲ್ಲ ಒಂದು 6 ಜನ ಹೋಗಿದ್ದಿದ್ರಿ. ಟಿಕೆಟ್ ತೊಗೊಂಡೋಗಿ ಆಮೇಲೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅದು ತುಂಬ ಜನ ಅಂದರೆ ಈ ಬೆಳಗ್ಗೆನೇ ಬಿಟ್ಬಿಟ್ಟಿದ್ರು. ಒಬ್ಬರಿಂದ ಹೋಗಿ ಅಷ್ಟೊಂದು ಕ್ಯೂ ಇರ್ತಿರ್ಲಿಲ್ಲ. ಸ್ಟಾಪ್ ಮಾಡಿಬಿಟ್ಟಿದ್ರು 1-2 ಅವರು. ಸ್ಟಾಪ್ ಮಾಡಾದಮೇಲೆ ಬಿಟ್ರಲ್ವ, ಎಲ್ಲ ಒಂದೇ ಸಮ ಜನ ಬಂದುಬಿಟ್ರು. ತುಂಬ ರಶ್ ಆಗಿಬಿಡ್ತು. ಆದರೂ ಏನು ಆ ನುಗ್ಗಲು ನಾವು ಕಾಸು ಕೊಟ್ಟು ಹೋಗ್ತೀನಿ ಅಂದರು, ಅದರಲ್ಲೂ ನುಗ್ಗಲು. ಇನ್ನು ಫ್ರೀ ದರ್ಶನದಲ್ಲಿ ಹೋಗ್ಬಿಟ್ರೆ ಅಷ್ಟೇ ಹೇಳ್ಬಿಟ್ಟು ನಾವು ಸ್ಪೆಷಲ್ ದರ್ಶನಕ್ಕೆ ಸಹ ಹೋದ್ರಿ ನೋಡಿ. ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಇದು 10 ಕಾಲಾಗಿತ್ತು ನೋಡಿ. ಎಲ್ಲ ಬಂದು ಹಂಗೆ ಒಂದು ಫೋಟೋ ತಕ್ಕೊಂಡು ಸರಿ. ಆಮೇಲೆ ಸೌದತ್ತಿ ಗಂಟೆ ಗಣೇಶಗೆ ಹೋಗೋಣ ಅಂದ್ಬಿಟ್ಟು ಇದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡಲ್ಲಿ ಪ್ರಸಾದ ಮತ್ತು ಪರ್ಚೇಸಿಂಗ್ ಏನು ಬೇಕೋ ಅದೆಲ್ಲ ಮಾಡಿಕೊಂಡು ಆಮೇಲೆ ಗಂಟೆ ಗಣೇಶನಾಗ ಬಂದ್ರಿ. ಇಲ್ಲಿ ಬಂದೂ ಅಷ್ಟು ತುಂಬ ಜನ ಕ್ಯೂ ಇದ್ದರು. ನಾವು ಇಲ್ಲಿ ಬರೋಕ್ಕೆ ಒಂದು 11 ಗಂಟೆ ಆಗಿತ್ತು, 11:30 ಆಗಿತ್ತು ಅನಿಸುತ್ತೆ ಬಂದರೆ. ಇಲ್ಲೂ ಸಹ ತುಂಬ ಜನ ಕ್ಯೂ. ಪೂಜೆಗಳು ಮಾಡಿಸ್ತಿದ್ರು, ಏನೋ ಹರಕೆ ಕಟ್ಕೊಂಡಿರೋರು, ಗಂಟೆ ಕಟ್ಟೋರು ಕಟ್ಕೊಳ್ತಾಯಿದ್ರು ಎಲ್ಲನೂ. ನಾವು ಪೂಜೆಯನ್ನು ಮಾಡಿಸ್ಲಿಲ್ಲ. ದೇವ್ರ ಮಂಗಳಾರತಿಗೆ ಕಾಸು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಇಲ್ಲೇ ಪ್ರಸಾದ ಕೊಡ್ತಾರೆ. ಅಂದರೆ ಧರ್ಮಸ್ಥಳದಲ್ಲೂ ಪ್ರಸಾದ ಸ್ಟಾರ್ಟ್ ಮಾಡ್ತಾರೆ. 12:30 ಊಟ ಹಾಕ್ತಾರೆ. ನಮ್ಮದು 10 ಗಂಟೆ 10:30ಗೆ ಅಲ್ಲಿ
ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಆಮೇಲೆ ಸುಮ್ಮನೆ ಇನ್ನು ಅಲ್ಲಿ 12 ಗಂಟೆ ಗಂಟೆ ಏನು ವೇಟ್ ಮಾಡೋದು ಅಂದ್ಬಿಟ್ಟು ಆಮೇಲೆ ಇಲ್ಲಿಗೆ ಬರೋಕ್ಕೆ ನಾವು 11:30 ಆಗಿತ್ತು. 11:30ಗೆ ಬಂದು ಅಲ್ಲಿ ದೇವ್ರ ಕೈಯೆಲ್ಲ ಮುಕ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು, ಇಲ್ಲಿ ಅವಲಕ್ಕಿ ಪ್ರಸಾದ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ವರ್ಷ ಹೋದರೂ ಅವಲಕ್ಕಿ ಪ್ರಸಾದ ತೊಗೊಂಡು ಅಲ್ಲೇ ತಿಂದ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಬರ್ತೀರಿ. ಇಲ್ಲಿ ಪೂಜೆ ಇದೆಲ್ಲ ಮುಗಿಯೋಕ್ಕೆ 12 ಗಂಟೆ ಆಯಿತು. ಸರಿ, ಅಲ್ಲೇ ಅರ್ಧ ಗಂಟೆ ವೆಯ್ಟ್ ಮಾಡಿ ಕೂತ್ಕೊಂಡು ಪ್ರಸಾದ ಅಲ್ಲಿ ಅನ್ನ ಸಾಂಬಾರು ಆಮೇಲೆ ಪಾಯಸ ಎಲ್ಲ ಕೊಡ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಕುಕ್ಕೆಗೆ ಬಂದ್ವಿ. ನೋಡಿ, ಕುಕ್ಕೆಗೆ ಪರ್ಚೇಸಿಂಗ್ ಫಸ್ಟೇ ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಅಂಗಡಿಯೆಲ್ಲ ನೋಡಿಕೊಂಡು ಹೋದ್ರಿ. ಅಂದರೆ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಎಂಟ್ರೆನ್ಸಿಂಗ್ ಬರಬೇಕಾದ್ರೆ ಅಂಗಡಿಗಳೆಲ್ಲ ಶಾಪ್ಗಳೆಲ್ಲ ಅಲ್ಲೇ ಇದ್ವಲ್ಲ, ಅದನ್ನೇ ಎಲ್ಲ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನಮಗೆ ಏನಾದರೂ ಏನು ಬೇಕೋ ಪರ್ಚೇಸಿಂಗ್ ನಾವು ಇಲ್ಲಿ ಏನು ಬೇಕೋ ಮಾಡ್ಕೊಳ್ಬೋದು. ಗೋಡಂಬಿ, ದ್ರಾಕ್ಷಿ ಎಲ್ಲ ಒಂದೇ ಸಮ ಇತ್ತು ಇಲ್ಲೆಲ್ಲನೂ. ನಾವು ಸದ್ಯಕ್ಕೆ ಅದೇನು ಪರ್ಚೇಸ್ ಏನು ಮಾಡ್ಕೊಳ್ಳಿಲ್ಲ. ಏನಂದರೆ ನಮ್ಮ ಊರಿಗಿಂತ ಬೇರೆ ಕಡೆನೇ ರೇಟ್ ಜಾಸ್ತಿ ಇರುತ್ತೆ. ಆದ್ರೂ ನಮ್ಮ ಹುಡುಗಿ ಏನೋ ಒಂದು ಚಿಕ್ಕದು ಪರ್ಸ್ ಬೇಕು ಅಂತ ಹೇಳ್ತಾಯಿದ್ಲು. ಅವಳೊಂದು ಪರ್ಸ್ ತೊಗೊಂಡು ಅಷ್ಟೇ. ನನ್ನ ಮಗಳು ಚಿಕ್ಕದೊಂದು ಫ್ಯಾನ್ ಬೇಕು ಅಂತ ಹೇಳಿದ್ರು. ಚಿಕ್ಕದೊಂದು ಅದೇ ಚಾರ್ಜಿಂಗ್ ಮಾಡ್ತಾರಲ್ಲ ಫ್ಯಾನು, ಅದು ತೊಗೊಂಡು. ನೋಡಿ, ಇದು ಕಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಒಳಗಡೆ ಬೆಳ್ಳಿದು ಒಂದು ತೇರು ಮಾಡಿದರು, ಅದನ್ನು ಫೋಟೋ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಸ್ವಲ್ಪ ಜನ ಕಮ್ಮಿ ಇದ್ದರು. ನಾವು ಇಲ್ಲಿಗೆ ಅಲ್ಲಿಂದ ಗಂಟೆ ಗಣೇಶದಿಂದ ಮುಗಿಸ್ಕೊಂಡು ನಾವು 1:30 ಅಷ್ಟೊತ್ತಿಗೆ ಬಂದು ಇದು ಇನ್ನೊಂದೆಲ್ಲೋ ಫಾಲ್ಸ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಆಟಾಡಿಕೊಂಡು ನಾವು 5:30 ಅಷ್ಟೊತ್ತಿಗೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲೆಲ್ಲ ಒಂದು ಸ್ವಲ್ಪ ಬೇಗನೆ ಪೂಜೆ ಆಯಿತು. ಜನನೂ ಸ್ವಲ್ಪ ಕಮ್ಮಿನೇ ಇದ್ದರು. ಎಲ್ಲ ಮುಗಿಸ್ಕೊಂಡು ಬಂದು ಬರೋಕ್ಕೆ ಇಷ್ಟೊತ್ತಾಯಿತು. ನೋಡಿ ವೀಡಿಯೋಸ್.